ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ ಪೋಷನ್ ಟ್ರ್ಯಾಕರಲ್ಲಿ. ನೋಡೋಣ ಏನು ಅಪ್ಡೇಟ್ ಅಂತ ಬಿಟ್ಟಿದ್ದಾರೆ. ಆ್ಯಕ್ಚುಲಿ 4 ಅಪ್ಡೇಟ್ಸ್ ಆಗಿದೆ. ಸೊ ಪ್ಲೇಸ್ಟೋರಿಗೆ ಹೋಗೋಣ. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಅಲ್ಲಿ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡೋಣ. ಟೈಪ್ ಮಾಡಿದ್ಮೇಲೆ ಅದು ಅಪ್ಡೇಟ್ ಆಗುತ್ತೆ. ಸೊ ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ ಅಥವಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮಾಡಿಬಿಡಿ, ಲೈಕ್ ಮಾಡಿ. ಓಕೆ, ಫುಲ್ ವೀಡಿಯೋನ ನೋಡಿ, ಆವಾಗ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಸಿಗುತ್ತೆ. ಸೊ ಈಗ ಅಪ್ಡೇಟ್ ಆಗ್ತಿದೆ. ಇನ್ಸ್ಟಾಲೇಷನಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇನ್ಸ್ಟಾಲೇಷನ್ ಟೈಮ್ ಆದಮೇಲೆ ಮತ್ತು ನಾವು ಅಪ್ಡೇಟನ್ನು ನೋಡೋಣ. 4 ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ ಈ ಸತಿ. ಅಂದರೆ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರೋದು ನಾವು THR. ಈ THRಲ್ಲಿ ಯಾವಾಗಲೂ ನಾನು ಹೇಳ್ತಾ ಇದ್ದೆ, THR ಕೆಲವೊಂದು ಸಲ ಬೇಗ ಆಗದೆ, ಕೆಲವೊಂದು ಸತಿ ಬೇಗ ಆಗೋದಿಲ್ಲ ಅಲ್ವಾ. ಅದಕ್ಕೆ ನೀವೇನು ಮಾಡಬೇಕು, ಸರ್ವರ್ ಬ್ಯುಸಿ ಇರುತ್ತೆ. ಸರ್ವರ್ ಬ್ಯುಸಿ ಇದ್ದಾಗ ನೀವು ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಸರ್ವರ್ ಸ್ವಲ್ಪ ಕ್ಲೀನಾಗಿದ್ದಾಗ, ಫ್ರೀ ಇದ್ದಾಗ ಮಾಡಿ. ಸೊ ಅಪ್ಡೇಟ್ ಆಯಿತು. ಓಪನ್ ಮಾಡೋಣ. ಪೋಷನ್ ಟ್ರ್ಯಾಕರ್ ಮೇಲೆ ಕ್ಲಿಕ್ ಮಾಡಿದಾಗ ಓಪನ್ ಮಾಡೋಣ. ಇಲ್ಲಿ ಏನಾಗಿದೆ, 25.1.8 ಅಂತ ಇದೆ. 2 ಫೆಬ್ರವರಿ 2026 ಅಂತ ಹೇಳಿ ಇದು ಅಪ್ಡೇಟ್ ಆಗಿದ್ದು 2 ಫೆಬ್ರವರಿಗೆ ನಮಗೆ ಗೊತ್ತಾಗಿತ್ತು ನಿನ್ನೆ. ಸೊ ಇಲ್ಲಿ 4 ಅಪ್ಡೇಟ್ಗಳನ್ನು ಬಿಟ್ಟಿದ್ದಾರೆ. ಒಂದು, improved app performance and stability with a new architecture, fixed consent from UI, accept and go back buttons not visible, corrected THR distribution, follow defined distribution rules, fixed SS app rule selection issue for users with multiple rules. ಅಂದರೆ ಇದರಲ್ಲಿ ಆ್ಯಪನ್ನು ಇಂಪ್ರೂವ್ ಮಾಡಿದರೆ, ಸ್ಟೆಬಿಲಿಟಿಯನ್ನು ಇಂಪ್ರೂವ್ ಮಾಡಿದ್ದಾರೆ ಅಂತ ಫಸ್ಟ್ ಒಂದು ಹೇಳ್ತಾ ಇದೆ. ಇನ್ನು ಎರಡನೇದು ಬಿಟ್ಬಿಡೋಣ, ಅದು ಏನಂತ ಹೇಳಿ ನೆಕ್ಸ್ಟು ನೋಡೋಣ. ಅದರಲ್ಲಿ ನಮಗೆ ಅನ್ವಯಿಸಿದ್ರೆ ಮುಂದೆ ಹೇಳ್ಕೊಳ್ತೇವೆ. ನಮಗೆ ಇಂಪಾರ್ಟೆಂಟ್ ಆಗಿರೋದು THR. ಓಕೆ, ಈ THRಲ್ಲಿ ಮೇನ್ ಇಂಪಾರ್ಟೆಂಟು. ಓಕೆ, ಪೋಷನ್ ಟ್ರ್ಯಾಕರ್ ಮೇಲೆ ಡೈರೆಕ್ಟ್ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಪ್ರಿಫೇಸ್ ಬರುತ್ತೆ. ಪ್ರಿಫೇಸನ್ನು ಓಪನ್ ಮಾಡಿದ ಮೇಲೆ ನಮಗೆ ಮೋರ್ ಮೇಲೆ ಹೋಗೋಣ. ಮೋರಲ್ಲಿ ನೋಡಿದಾಗ ನಮಗೆ 25.1.8 ಅಪ್ಡೇಟ್ ಆಗಿದೆ. ಸೊ ಈ ಅಪ್ಡೇಟ್ ಎಲ್ಲ ಮಾಡಿದ್ಮೇಲೆ ಮತ್ತೆ ತಿರುಗಿ ನಾವೇನು ಮಾಡೋಣ, ಡೈಲಿ ಟ್ರ್ಯಾಕರ್ ಮೇಲೆ ಹೋಗೋಣ. ಡೈಲಿ ಟ್ರ್ಯಾಕರ್ ಮೇಲೆ ನಮ್ಗೆ ಇಂಪಾರ್ಟೆಂಟ್ ಇರೋದು THR. ಪ್ರೆಗ್ನೆಂಟ್ ವುಮೆನ್ ಆಗಲಿ, ಲ್ಯಾಕ್ಟೇಟಿಂಗ್ ವುಮೆನ್ ಆಗಲಿ, ಅಥವಾ ಚಿಲ್ಡ್ರನ್ಸಿಗೆ ಕೊಡೋದಂತ ಆಗಲಿ. ಇಲ್ಲಿ ಚಿಲ್ಡ್ರನ್ಸಿಗೆ ಕೊಟ್ಟು ಹೋಗೋಣ. 6 to 3 year ಚಿಲ್ಡ್ರನ್ಸಿಗೆ ಹೋಗೋಣ. ಇಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿದೆ ಅಂತೇಳಿ ಆ್ಯಕ್ಚುಲಿ ನಂಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ನಾನು THR ಆಲ್ರೆಡಿ ಕೊಟ್ಟಾಕ್ಬಿಟ್ಟಿದೆ. ನಾವು 5ನೇ ತಾರೀಕು ಒಳಗೆ THRನ್ನು ಕೊಡೋದನ್ನು ತೋರಿಸ್ತೀವಿ. ಹಾಗೆ ಪ್ರೆಗ್ನೆಂಟ್ ವುಮೆನು ಮತ್ತು ಲ್ಯಾಕ್ಟೇಟಿಂಗ್ ವುಮೆನು ಅಷ್ಟೇ ಆಲ್ರೆಡಿ ನಾನು ಕೊಟ್ಟಾಗಿದೆ. ನನಗೆ ಯಾವುದೇ ಇಶ್ಯೂಸ್ ಆಗಿರಲಿಲ್ಲ ಇಷ್ಟೊಳಗೂ. ನಿಮಗೆ ಏನಾದರೂ ಇಶ್ಯೂಸ್ ಆದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅದ್ರ ಬಗ್ಗೆ ಸಪ್ರೇಟಾಗಿ ಗೊತ್ತಿದ್ದರೆ ವಿಡಿಯೋನೇ ಮಾಡ್ತೀನಿ, ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಕಮೆಂಟಲ್ಲಿ ಹಾಕ್ತೀನಿ. ಮತ್ತೊಂದು ಸತಿ ಟ್ರೈ ಮಾಡಿ. ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಇದು ಯಾವಾಗಲೂ ಅಷ್ಟೇ ಸರ್ವರ್ ಕರೆಕ್ಟಾಗಿರೋ ಟೈಮಲ್ಲಿ ಹಾಕಿ, ಸಂಜೆ ಹೊತ್ತು ಇಲ್ಲ ಬೆಳಗ್ಗೆ ಹೊತ್ತು. ಓಕೆ, ಮತ್ತು ಹೊಸ ವಿಷಯ, ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.